ಚಂದ್ರಣ್ಣ ಇವಾಗಲೇ ಎಲ್ಲ ಫೇಮಸ್ಸು, ಮುಂಚೆನೇ ಫೇಮಸ್ಸು. ಯಾಕಂದರೆ ಅಪ್ಪು ಸರು ನಿಮ್ಮ ಕೈಯಾರೆ ನಿಮ್ಮ ಕೈ ಅಡುಗೆಗಳನ್ನ ಮಾಡಿಸ್ಕೊಂಡು ಅವರು ಟೇಸ್ಟ್ ಮಾಡ್ತಾಯಿದ್ರು. ಅವ್ರಿಗೆ ನೀವು ಮಾಡೋ ಅಡುಗೆಗಳಂದರೆ ತುಂಬ ಇಷ್ಟ. ಸೊ ಇವತ್ತು ಅವರ ಆಶೀರ್ವಾದನೆ ಅಂತ ಅನಿಸುತ್ತೆ ನಿಮಗೆ ಇನ್ನಷ್ಟು ಸಕ್ಸಸ್ ಸಿಕ್ಕಿರೋ. ನಾನು ಇವತ್ತು ಏನೇ ಹೋಟ್ಲು ಮಾಡಿದ್ದೀನಿ ಅದಕ್ಕೆ ದೊಡ್ಡವರು ನಮ್ಮ ಬಿಗ್ಗು. ಅವರಿಲ್ಲ ಅಂದಿದ್ರೆ ನಾನು ನಮ್ಮ ಮನೇಲಿ ಅಡುಗೆ ತಿಂದಿಲ್ಲ ಅಂದಿದ್ರೆ ನಾವು ಇವತ್ತು ಹೋಟ್ಲು ಮಾಡ್ತಾಯಿರಲಿಲ್ಲ. ನಾನು ಮೇಕಪ್ ಮ್ಯಾನಾಗೆ ಇರ್ತಾಯಿದ್ದೆ. ನಮ್ಮ ಬಾಸು ಚಿಕ್ಕವರು ಗೊತ್ತಲ್ಲ, ಅವರು ನಾವು ಇರೋ ಆತ್ಮೀಯತೆಗೆ, ಆ ಗೌರವಕ್ಕೆ, ಆ ಬೆಲೆಗೆ ಇವತ್ತೇನೋಣ ನಮ್ಮ ಬಾಸ್ ಇದ್ದಿದ್ರೆ ಆ ಆನಂದ, ಇದು ನಮಗೆ ಆನಂದ ಭಾಷ್ಮ. ಇವತ್ತು ಅವ್ರ ಮೇಲಿಂದ ನಿಂತ್ಕೊಂಡು ನಮ್ಗೆ ಆಶೀರ್ವಾದ ಮಾಡ್ತಾವ್ರೆ. ಒನ್ ಮೋರ್ ಅಂತವ್ರೆ. ಇದೆಲ್ಲ ನಮಗೆ ಎಲ್ಲ ಮನೆಯ ಆ ಕಲಿಸ್ಕೊಟ್ಟು ಕಲ್ಚರು, ಆ ಪ್ರೀತಿ, ಆ ವಿಶ್ವಾಸ ಎಲ್ಲ ದೊಡ್ಡ ಮನೆಗೆ ಸೇರುತ್ತೆ. ನನ್ನ ತಾಯಿ ಕಲಿಸ್ಕೊಟ್ರು. ದೊಡ್ಡ ಮನೆಯವರು ಹೆಂಗೆ ಬಾಳಬೇಕು, ಹೆಂಗೆ ಬದುಕಬೇಕು ಅಂತ ತೋರಿಸಿದ್ರು. ಅದೇ ರೀತಿಲಿ ಬದುಕ್ತಾಯಿದ್ದೀನಿ. ಸಹನೆಯಿಂದಲೇ ಇರ್ತೀನಿ. ಯಾವುದೇ ಕಾರಣಕ್ಕೂ ನಾನು ಇದು ಮಾಡೋದಿಲ್ಲ. ಒಂದೇನಂದ ಪಾಪ ಹುಡುಗ ರಾಹುಲ್ ಇದು ಓಕೆ, ಆ ಹುಡುಗನ ತುಂಬ ಟಾಪ್ ಗತ್ತಿಸ್ಬೇಡಿ ದಯವಿಟ್ಟು. ನಾಳೆ ಬೆಳಗ್ಗೆ ಆ ಹುಡುಗ ಹಾಳಾಗೋಗ್ಬಿಡ್ತಾನೆ ಅನ್ನೋ ಭಯ. ಒಬ್ಬನ ಚೆನ್ನಾಗಿರಲಿ ಅಂತ ಅನ್ನೋಕ್ಕೆ ಹೋದಾಗ ಅವನಿಗೆ ಬುದ್ಧಿ ಕಲ್ತು ಮೇಲ್ಮಟ್ಟಕ್ಕೆ ತೊಗೊಂಡೋದ್ರೆ ಅವನು ಬದುಕ್ತಾನೆ. ಹುಡುಗಿರು ಬರ್ತಾರೆ, ರಾಹುಲ ಒನ್ ಮೋರ್ ಅನ್ನಪ್ಪ ಅಂತಾರೆ, ಅಲ್ಲಾಡ್ತಪ್ಪ. ಇದಂತ ಆ ಹುಡುಗನ ಲೈಫ್ ಹಾಳಾಗ. ತಮ್ಮ ಅಭಿಪ್ರಾಯ? ಕರೆಕ್ಟ್ ನೀವು ಹೇಳ್ತಾ ಇರೋದು. ಇದೆಲ್ಲ ಸ್ವಲ್ಪ ದಿನ ಮಾತ್ರ ಇರುತ್ತೆ, ಸ್ವಲ್ಪ ದಿನನೇ ಅದು ಟಾವು ಮೇಡಮ್. ನಾವು ಆ ಮನೆಯಲ್ಲಿ 40 ವರ್ಷದಿಂದ ಇದ್ದೀವಿ. ನಾವು ಆ ಮನೆಯಲ್ಲಿದ್ದೀವಿ ಅಂತ ದುರಾಂಕಾರ ಪಟ್ಟಿಲ್ಲ. ನಾನು ನಮ್ಮ ಕುಟುಂಬದಿಂದ ಇವತ್ತು ಈ ಮಟ್ಟಿಗೆ ಬಂದಿದ್ದೀನಿ ಅಂದರೆ ನಾನು ಇದ್ದಿದ್ದ ರೀತಿ, ನಾನು ಕಸ್ಟಮರ್ನೆಲ್ಲ ಮಾತಾಡ್ತಿದ್ದ ಪ್ರೀತಿ, ಇದೆಲ್ಲ ಇರೋದೇ ನನಗೆ ಉಪಯೋಗಕ್ಕೆ ಬಂದಿದೆ. ನಾನು ಈ ಥರ ಅಡುಗೆನ ನಾನು ಒಂದು 13 ವರ್ಷದಿಂದ ಅಡುಗೆ ಮಾಡ್ತಾಯಿದ್ದೀನಿ. ಇವಾಗ ಮೀಡಿಯಾಗ ಇದು ಬಂದಿರೋದ್ರಿಂದ, ಯಾವುದು ಯೂಟ್ಯೂಬು ಇದೆಲ್ಲ ಬಂದಿರೋದ್ರಿಂದ ಜನಕ್ಕೆ ಈಸಿಯಾಗಿ ಸಿಗ್ತಾಯಿದೆ. ಒಳ್ಳೊಳ್ಳೆ ಅಡುಗೆ ಹೇಳ್ಕೊಟ್ಟಿದೆ. ಇದರಲ್ಲಿ ಇದೊಂದು ಯಾವುದೋ ಒಂದು ಮಾಡಿದ್ರು. ಈಗ ಒಂದು 20 ದಿನದಿಂದ ಒನ್ ಮೋರ್ ಬೆಳ್ಳುಳ್ಳಿ ಕಬಾಬ್ ಅಂತ ಓಡ್ತಾಯಿದೆ. ಎಲ್ಲ ಚೆನ್ನಾಗಾಗಲಿ. ನಿಮ್ಮ ಆರೈಕೆ, ನಿಮ್ಮ ಪ್ರೀತಿ ಯಾವಾಗಲೂ ನಮ್ಮ ಮೇಲೆ ಇರಲಿ. ಸ್ವಲ್ಪ ಸಹನೆಯಿಂದ ಇದ್ಬಿಡಿ. ಈ ಕ್ಷಣದಲ್ಲಿ ನೀವು ಅಪ್ಪು ಸರ್ನ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಅಂದರೆ ಈಗ ಅಂತಲ್ಲ, ಪ್ರತಿ ಕ್ಷಣ ಪ್ರತಿ ದಿನ ಅವರಿಲ್ಲ ಅಂದರೆ ಅವ್ರು ಕೇಳ್ತಾ ಇದ್ದಿದ್ದು ಒಂದು ಮಾತು, ಅವ್ರು ಹೇಳ್ತಾ ಇದ್ದಿದ್ದು ಒಂದು ರೀತಿ, ಅದನ್ನು ನಾನು ತುಂಬ ಉಪಯೋಗಿಸ್ಕೊತಾ ಇದ್ದೀನಿ. ನನಗೆ ನಮ್ಮ ಬಾಸ್ ಇದ್ದಾರೆ, ಅವರು ಅದು ಅಜರಾಮರ ಅವರಿದ್ದಾರೆ. ನಮ್ಮ ಬಿಗ್ ಬಾಸ್ ಆಶೀರ್ವಾದ ಮಾಡ್ತಾಯಿದ್ದಾರೆ. ಆ ಮನೆ ಪ್ರೀತಿ ಇದೆ, ಶಿವಣ್ಣವ್ರ ಪ್ರೀತಿ ಇದೆ, ಅಂಬರೀಷಣ್ಣನ ಪ್ರೀತಿ ಇದೆ, ಎಲ್ಲರ ಪ್ರೀತಿ ಇದೆ. ಚೆನ್ನಾಗಿರಬೇಕು ಅಂತ ಅವ್ರು ಹೇಳಿದ್ದಾರೆ. ನಾನು ಚೆನ್ನಾಗಿ ಮಾಡ್ತೀನಿ. ಆ ಹೆಸರು ಉಳಿಸ್ಕೊತೀನಿ. ನಾನು ಇದೇ ಶಿವಾನಂದ ಸರ್ಕಲಲ್ಲಿ ನಮ್ಮ ಯಜಮಾನರು ಊಟ ಕೇಳಿದ್ರು. ಇದೇ ಶಿವಾನಂದ ಸರ್ಕಲಲ್ಲಿ ಫುಟ್ಬಾತಲ್ಲಿ ಹೋಟ್ಲು ಮಾಡಿದೆ. ಇವತ್ತೊಂದು ದೊಡ್ಡ ಹೋಟ್ಲು ಮಾಡಿದ್ದೀನಿ. ಆ ಹೋಟ್ಲು ಚೆನ್ನಾಗಿ ನಡೀತಾ ಇದೆ. ನಿಮ್ಮೆಲ್ಲ ಆಶೀರ್ವಾದದಿಂದ, ನಿಮ್ಮ ಪ್ರೀತಿ ಗೌರವ ಹಿಂಗೆ ಕೊಡ್ತಾಯಿರಿ. ನಾನು ನಿಮ್ಮ ಪ್ರೀತಿಯಿಂದ ಹಿಂಗೆ ಇರ್ತೀನಿ. ನಾನು ನಿಮ್ಮನೆ ಊಟದ ಚಂದ್ರು. ಈಗ ನೀವು ಮಾಡ್ತಿದ್ದ ಅಡುಗೆಗಳಲ್ಲಿ ಯಾವ್ದು ತುಂಬ ಇಷ್ಟಪಟ್ಟು ತಿಂತಾಯಿದ್ರು ಪುನೀತ್ ಸರ್? ಅದು ನಾಟಿ ಕೋಳಿ ಸಾರು, ಆಮೇಲೆ ಮಟನ್ ಸಾರು, ಇಡ್ಲಿ, ಆಮೇಲೆ ಇದು ಕೈಮಾ ಸಾರು, ಬಿರಿಯಾನಿ, ಮಟನ್ ಬಿರಿಯಾನಿ. ಅವ್ರು ಮಟನ್ ಐಟಮ್ ನಾಟಿ ಕೋಳಿ ಅಂದರೆ ತುಂಬ ಇಷ್ಟ. ಆಮೇಲೆ ಹೇಳ್ಬಿಡಿ, ಈಗ 4 ವರ್ಷದಿಂದ ಹಿಂದೆ ಕೊರೋನಾ ಟೈಮಲ್ಲಿ ನಾವು ಬಾಸ್ ಇಬ್ಬರು ನಿಂತ್ಕೊಂಡು ಅಡುಗೆ ಮಾಡೋಕೆ ಬಿಡ್ತಾಯಿದ್ವಿ. ಅದು ಮಾಡೋಣ ಇದು ಮಾಡೋಣ ಬಾಚಂದ್ರು ಅಂತ ಅವರೇ ಮಾಡೋರು. ನಾವು ನೋಡಿ ಟ್ರೈನಿಂಗ್ ಕೊಡ್ತಾಯಿದ್ವಿ. ನಿಮಗೂ ಓದ್ತಾರ ಜೇಮ್ಸ್ ಪಿಕ್ಚರ್ ಶೂಟಿಂಗ್ ಹೋಗಿದ್ರು. ಅಲ್ಲಿ ಮಟನ್ ಸಾರು ಮಾಡ್ಕೊಡ್ಬೇಕು ಚಂದ್ರು, ಹೆಂಗೆ ಒಂದು ಐಡಿಯಾ ಕೊಡಿದ್ರು. ತೋರಿಸ್ದೆ, ವಿಡಿಯೋ ಮಾಡಿ ಕಳಿಸ್ದೆ. ಬಾಸ್ ತಿಂದರು, ಒನ್ ಮೋರ್ ಅಂದರು. ಇದೆಲ್ಲ ನಮಗೊಂದು ಆ ಮನೆ ಪ್ರೀತಿ ಬಿಡಿ. ಇವತ್ತು ಆ ಪ್ರೀತಿ, ಆ ವಿಶ್ವಾಸ ನಮ್ಗೆ ಕೊಟ್ಟಿದ್ದಾರೆ. ಅದನ್ನು ಉಳಿಸ್ಕೋಬೇಕು.